ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಜಿಎಫ್ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಈ ಗವರ್ನೆನ್ಸ್ ವತಿಯಿಂದ ಒಂದು ದಿನದ ಈ ವೆಬ್ಸೈಟ್ ಡಿಸೈನಿಂಗ್ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು, ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಹಾಗೂ ನಮ್ಮ ಈ IT ಕೋಆರ್ಡಿನೇಟರ್ ಅಂತ ನಮ್ಮ ನಂದಿತಾ ಪ್ರಸಾದ್ ಮೇಡಮ್ ಹಾಗೂ ಶ್ರೀಕಾಂತ್ ಸರ್ ಹಾಗೂ ವಿಜಯ್ ಮಹೇಶ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಹಾಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ನಮ್ಮ ಈ ಒಂದು ಬೆಂಗಳೂರಿನ ಸುಮಾರು ಒಂದು 100-120 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾಲೇಜಿಗೆ ತಾವೆಲ್ಲ ಭಾಳ ಉತ್ಸುಕರಾಗಿ ಬಂದು ತರಬೇತಿಯಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಮತ್ತೊಮ್ಮೆ ನಮಗೆ ಭಾಳ ಖುಷಿಯಿಂದ ನಮ್ಮೆಲ್ಲರೂ ನಮ್ಮ ಸಿಬ್ಬಂದಿ ಪರವಾಗಿ ಇಲಾಖೆ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ಒಂದು ದಿನದ ಒಂದು ತರಬೇತಿ ಕಾರ್ಯಕ್ರಮವನ್ನು ತಾವು ಸಫಲವಾಗಿ ಹಾಗೂ ಒಂದು ವಿಶೇಷವಾಗಿ ನೀವು ಅದನ್ನು ತರಬೇತಿ ಪಡ್ಕೊಂಡು ಈಗ ಮೇಡಮ್ ನಂದಿತಾ ಮೇಡಮ್ ಹೇಳಿದಾಗೆ ಅದನ್ನು ಒಂದು ಕಾರ್ಯಕ್ರಮ ತರಬೇಕಂತ ಅವೆಲ್ಲನೂ ಕೇಳ್ಕೊಳ್ತಾ ನಿಜವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಸುಮಾರು ಕಾಲೇಜು ನಮ್ಮ IT ಕೋಆರ್ಡಿನೇಟರ್ಸ್ ಬರಬೇಕಾಯಿತು. ಕೆಲವರು ಆನ್ ದ ವೇ ಬರ್ತಾ ಇದ್ದಾರೆ. ದೂರ ಒಂದೊಂದು ಬಿಟ್ಟರೆ ಇದೆಲ್ಲ ನಮ್ಮದೇ ಸರ್ಕಾರಿ ಕಾಲೇಜುಗಳು. ಯಾಕಂದರೆ ನಾವು ಧಾರವಾಡ ಆಗಲಿ ಮೈಸೂರು ಆಗಲಿ ಬೇರೆ ಬೇರೆ ತರಬೇತಿಗೆ ಹೋಗ್ತೀವಿ. ಇದು ನಮ್ಮ ಕರ್ನಾಟಕದ ಇರ್ತಕ್ಕಂಥ ಒಂದು ಕಾಲೇಜೇ. ಹಾಗಾಗಿ ನೀವು ಇನ್ನೂ ಸುಮಾರು ಜನ ಬರಬೇಕಾಯಿತು. ಈ ವರ್ಷದ ಈ ಆರ್ಥಿಕ ಒಂದು ವರ್ಷವಾಗಿದ್ದರಿಂದ ಕೆಲವರು ಭಾಳ ಬ್ಯುಸಿ ಇದ್ದಾರೆ ಮತ್ತು ಇಲಾಖೆಯವರು ಸಹ ಬ್ಯುಸಿ ಇರೋದ್ರಿಂದ ಇನ್ನೂ ಮತ್ತೊಮ್ಮೆ ನಾವು ಅವರಿಗೆ ಬೇರೆ ರೀತಿಯಲ್ಲಿ ಯಾರನ್ನ ನಿರ್ವಾಹಕರ ಅವರಿಗೆ ತರಬೇತಿ ಕೊಡ್ತಾರೆ ಬೇರೆ ಕಡೆ. ಹಾಗಾಗಿ ಅವರು ಅಲ್ಲಿ ಭಾಗವಹಿಸಲಿ. ಹಾಗಂತ ಈಗ ಸಮಯದ ಅಭಾವ ಇರೋದ್ರಿಂದ ನಾವು ಮತ್ತೊಮ್ಮೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಈ ಗವರ್ನೆನ್ಸ್ನ ಪವಿತ್ರ ಮೇಡಮ್ ಮತ್ತು ಟೀಮ್ ಅವರಿಗೆ ಅವ್ರಿಗೊಂದು ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡ್ಕೊಂತ ನಿಮ್ಮೆಲ್ಲ ಒಂದು 2 ಮಾತು ನಿಮ್ಮೆಲ್ಲ ಹೊಡೆದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ. HOD Department of Kannada to deliver the vote of thanks. ಎಲ್ಲ ಸಪೋರ್ಟ್ ಇದೆ ಟೀಮಿಂದ. I thank Manjunath sir, Pavitra madam and the entire team for always standing by us and supporting us in this venture. Okay, and ಇಷ್ಟು ದೂರ ಬಂದಿದ್ದೀರಾ. ಬೆಂಗಳೂರಲ್ಲೇ ಆರ್ಗನೈಸ್ ಮಾಡ್ಬೋದಾಗಿತ್ತು, ಆದರೆ ನಮ್ಮಲ್ಲಿ ಫಂಡ್ಸ್ ಇರಲ್ಲ. ಸೊ PM ಈ ಥರ PM ಉಷಾ ಸಾಫ್ಟ್ ಕಾಂಪೊನೆಂಟ್ ಇರೋ ಕಾಲೇಜಸ್ನ ಹುಡುಕ್ತೀವಿ. ಅಲ್ಲಿಂದ ಇನ್ ಕೊಲಾಬ್ರೇಷನ್ ಅಂತ ಹೇಳಿ ವಿ ವರ್ಕ್ಔಟ್ ಥಿಂಗ್ಸ್. ಸೊ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್ಸ್ who have traveled a long distance, come over here to get the things done for us. And idella nim college do you will have to do it, and it's an humble request. ನೀವು ಇಲ್ಲಿ ಹೋದ್ಮೇಲೆ 15 ದಿವಸದೊಳಗಡೆ put up the website. Okay, that is our humble request, and I thank one and all for this. Thank you. Thank you very much, Madam. Dr. Nandita Prasad, State Officer Information, has very clearly explained us the various procedure to be followed to create the website of the college, and also she explained what are the relevant information to be uploaded in order to create the awareness among the public. He couldn't come today, and so as you ma'am already explained what is about CEG web portal and so web portal we are handling almost more than 1,000 websites. Okay, apart from your college website, GFGC colleges and GPT colleges. So apart from these, we are maintaining almost 1,000 websites, and in spite of that, we are ready to provide your support. See, one thing understand, now it is a era of an AI. Okay, so all the information, all something, I mean nowadays I think we'll stop reading all the newspapers and everything. So most of the information what we get is from the websites only. Okay, and other thing is, the CEG web portal team is integrating even AI to the websites also now. Okay, speech to text, voice to text, and text to voice. So all these things are we are integrating. Okay, language translation, everything is we are going to integrate. So try to understand the importance
importance of websites are going to be in the next coming future. Okay, so keeping in this mind, you have to update your websites, and always see one thing I'll tell you. Websites will tell us stories. Ensure you put up very nice stories. Okay, it always tells a good stories about your college. Okay, so and other thing is content management system. This I think I have to tell you. Content will be owned by the respective departments. CEG web portal team will not take any kind of a responsibility towards the content. Content audit ಆಗ್ತಾ ಇರುತ್ತೆ every probably coming days ಅಲ್ಲಿ every 6 months content audit ನಡೆಯುತ್ತೆ. ಸೊ ಕಂಟೆಂಟ್ ಸರಿಗಿಲ್ಲ ಅಥವಾ ಮ್ಯಾಲ್ ಕಂಟೆಂಟ್ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ವೆಬ್ಸೈಟ್ಸ್ ನ ಡೌನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ಕಂಟೆಂಟ್ ಓನರ್ಶಿಪ್ ನ ತಗೊಳ್ಳಿ. ಅಂಡ್ ಆಟೋ ಟ್ರಾನ್ಸ್ಲೇಷನ್ ಸದ್ಯಕ್ಕಂತೂ ಇಲ್ಲ, ಇನ್ ಫ್ಯೂಚರ್ ಡೆಫಿನೆಟ್ಲಿ ಆಗುತ್ತೆ. ವೆಬ್ಸೈಟ್ಸ್ ವಿಲ್ ಗೆಟ್ ಮೋರ್, ಅಂದ್ರೆ ನೀವು ಹಳೇದು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಅಂಡ್ ಟುಡೇ ಇಫ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಅಂದ್ರೆ ರಿಫೈನ್ ಆಗಿದೆ, ತುಂಬಾ ರಿಫೈನ್ ಆಗಿದೆ. ಇನ್ನ ರಿಫೈನ್ ಆಗತ್ತೆ ವೆಬ್ಸೈಟ್ಸ್ ಕಮಿಂಗ್ ಡೇಸ್ ಅಲ್ಲಿ. ಸೊ ಇಟ್ ವಿಲ್ ಬಿ ಮೋರ್ ಈಸಿಯರ್. ಮುಂಚೆ ಹೇಗಿತ್ತು ಮತ್ತೆ ಇವತ್ತಿಂದು ನೀವು ವೆಬ್ಸೈಟ್ಸ್ ನೋಡ್ತೀರಾ ಅದು ಇನ್ನೂ ಈಸಿ ಇದೆ. ಅಂಡ್ ಗೋಯಿಂಗ್ ಫರ್ದರ್ ಇಟ್ ವಿಲ್ ಬಿ ಮೋರ್ ಅಂಡ್ ಮೋರ್ ಈಸಿಯರ್. ಓಕೆ, ಸೊ ಆದಷ್ಟು ಆನ್ ಅ ವೀಕ್ಲಿ ಬೇಸಿಸ್ ಟ್ರೈ ಟು ಅಪ್ಡೇಟ್ ದ ಕಂಟೆಂಟ್. ಓಕೆ, ಸೊ ಅಂಡ್ ಮೇಕ್ ಆಲ್ವೇಸ್ ದ ವೆಬ್ಸೈಟ್ಸ್ ಲೈವ್ ಅಂತ ಹೇಳಿದ್ರೆ ಅದು ಒಂಥರ ಖುಷಿಯಾಗೇ ಇರಬೇಕು. ಕಂಟೆಂಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ಅ ಗುಡ್ way of maintaining the websites. So keep updating the content. I think most of the information Nandita ma'am has already given it. So any doubts you can ask today. It will be a hands-on session. So nimge elle ene doubt idrunu you can on the session itself, alle ನೀವು ಕೇಳಿ ಇಲ್ಲ ಅಂತ ಹೇಳಿದ್ರೆ end of the session also you can ask us. Okay, yeah, thank you Anada. One day training program for government first year college IT coordinators on website designing ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಮತ್ತೆ ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮ ಜೊತೆಗಿದ್ದು ಈ ದಿನ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಮಾಹಿತಿ ತಂತ್ರಜ್ಞಾನ ಅಧಿಕಾರಿಗಳಾಗಿರ್ತಕ್ಕಂಥ ಕಾಲೇಜು ಶಿಕ್ಷಣ ಇಲಾಖೆ ಡಾಕ್ಟರ್ ನಂದಿತಾ ಪ್ರಸಾದ್ ಅವರಿಗೆ ಹಾಗೂ DC IT ಸೆಲ್ ಆಫೀಸರ್ ಆಗಿರ್ತಕ್ಕಂಥ ವಿಜಯ್ ಮಹಾಂತೇಶ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಗವರ್ನೆನ್ಸ್ ತಂಡದಿಂದ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ ರೋಹಿತ್, ಪವಿತ್ರ, ಶಾಮಂತ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಿವಿಧ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಬಹಳ ದೂರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರು ಒಂದು ವಾರ 10 ದಿವಸದಿಂದ ತುಂಬಾ ಶ್ರಮಪಟ್ಟು ಇಷ್ಟೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ವಿಶೇಷವಾಗಿ PM ಉಷಾ ಸ್ಕೀಮ್ ಅಂತಕ್ಕಂಥದ್ದು ನಮ್ಮ ಕಾಲೇಜಿಗೆ ಈ ಬಂದು ಅದರ ಕಂಪ್ಲೀಟ್ ಆಗಿ ಸರ್ವವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ನಮ್ಮ PM ಉಷಾ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಡಿ ಇವರಿಗೂ ಕೂಡ ಈ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ IPSC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ KC ಬಾಬು ಪ್ರಸಾದ್ ಅವ್ರಿಗೂ, ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ PM ಉಷಾ ತಂಡದ ಡಾಕ್ಟರ್ ಸುಮತಿ ಮೇಡಮ್ ಅವರಿಗೆ, ಮುಖ್ಯವಾಗಿ ನಮ್ಮ ಕಾಲೇಜು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬಹುಶಃ ಇದು ತುಂಬ ಗಡಿಭಾಗದಲ್ಲಿರ್ತಕ್ಕಂಥ ಕಾಲೇಜು. ಆದಾಗ್ಯೂ ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲೇ ಅತ್ಯಧಿಕವಾಗಿರ್ತಕ್ಕಂಥ ಒಂದು ಅಡ್ಮಿಷನ್ ಪ್ರವೇಶಾತಿಯನ್ನು ಪಡೆದಿರ್ತಕ್ಕಂಥ ಕಾಲೇಜು ಅಂತಕ್ಕಂಥ ಕೀರ್ತಿಗೆ ಭಾಜನರಾಗೋದಕ್ಕೆ ಈ ನಮ್ಮ ಕಾಲೇಜಿನ ತಂಡ, ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು ಬಹಳ ಕಾರಣಕರ್ತರಾಗಿರ್ತಾರೆ.
ಹಂಗಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಎಲ್ಲ ಕಡೆ ಅಡ್ಮಿಷನ್ ಕೊರತೆ ಇದ್ರು ಕೂಡ ನಮ್ಮ ಕಾಲೇಜಲ್ಲಿ ಜಾಸ್ತಿ ಅಡ್ಮಿಷನ್ ಅಂದರೆ 100% ಇದ್ರೆ ಈ ಸಾರಿ 140% ಅಷ್ಟು ಅಡ್ಮಿಷನ್ ಆಗಿರುವಂಥದ್ದು. ಈ ಸಂತೋಷವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ನಮ್ಮ ಪ್ರಾಂಶುಪಾಲರಿಗೆ ಪ್ರಾಂಶುಪಾಲರಿಗೆ ಡಾಕ್ಟರ್ ನಾರಾಯಣ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗಕ್ಕೂ ಸಿಬ್ಬಂದಿ ವರ್ಗಕ್ಕೂ ಪತ್ರಿಕಾ ವರದಿಗಾರರಿಗೂ ಛಾಯಾಗ್ರಾಹಕರಿಗೂ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸರ್ವದಾ ಸದಾ ನಿಂತು ಬೆನ್ನೆಲುಬಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಎಲ್ಲರಿಗೂ ಕೂಡ ಈ ವೇದಿಕೆ ವತಿಯಿಂದ ನಮ್ಮ ಕಾಲೇಜಿನ ವತಿಯಿಂದ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.